हूँ शिवानी और आप देख रहे हैं बीजापुर एक्सप्रेस। चलते हैं खबरों की ओर। ಈ ಮುಂಜಾನೆಯ ಶುಭ ಸಂದರ್ಭದಲ್ಲಿ ಎಲ್ಲ ಮಾಧ್ಯಮ ಮಿತ್ರರನ್ನ ಕರೆಸಿದ ಕಾರಣ ಪ್ರತಿ ವರ್ಷ ಜುಲೈ 26, 1999ಕ್ಕೆ ನಾವು ಕಾರ್ಗಿಲ್ ಯುದ್ಧವನ್ನ ಗೆದ್ದಿದ್ದೆವು. ಆ ಯುದ್ಧದಲ್ಲಿ ಹಲವಾರು ವೀರ ಯೋಧರು ತಮ್ಮ ಜೀವವನ್ನ ಈ ದೇಶಕ್ಕಾಗಿ ಬಲಿದಾನ ಕೊಟ್ಟಿದ್ದಾರೆ ಮತ್ತು ಹಲವಾರು ವೀರ ಯೋಧರು ಇವತ್ತು ತಮ್ಮ ಅಂಗಾಂಗಗಳನ್ನ ಕಳೆದುಕೊಂಡು ಅತ್ಯಂತ ಕಷ್ಟದ ಪರಿಸ್ಥಿತಿಯಲ್ಲಿ ಅವರು ಇವತ್ತು ನಮ್ಮ ಜೊತೆ ಬದುಕ್ತಾ ಇದ್ದಾರೆ ಮತ್ತು ಹಲವಾರು ಪರಿವಾರಗಳು ಈ ಯುದ್ಧದಲ್ಲಿ ತಮ್ಮ ಗಂಡನನ್ನ, ಮಗನನ್ನ, ತಂದೆಯನ್ನ ಕಳ್ಕೊಂಡಿರ್ತಕ್ಕಂಥ ಸಾಕಷ್ಟು ಮಕ್ಕಳು, ಹೆಣ್ಣು ಮಕ್ಕಳು, ಅವರ ತಂದೆ ತಾಯಿಗಳಿದ್ದಾರೆ. ಹೀಗಾಗಿ ಪ್ರತಿ ವರ್ಷ ಜುಲೈ 26ರಂದು ನಾವು ಆ ವೀರ ಯೋಧರಿಗೆ ಒಂದು ಗೌರವ ಸಮರ್ಪಣೆಯನ್ನ ಮಾಡಬೇಕನ್ನುವ ನಿಟ್ಟಿನಲ್ಲಿ ಶ್ರೀ ಕಂದಗಲ್ ಹನುಮಂತರಾಯ ರಂಗಮಂದಿರದೊಳಗ ಬೆಳಿಗ್ಗೆ 11 ಗಂಟೆಗೆ ನಾವು ಕಾರ್ಗಿಲ್ ವಿಜಯ ದಿವಸವನ್ನು ಹಮ್ಮಿಕೊಳ್ತೀವಿ. ಅದರ ನಿಮಿತ್ತ ಇವತ್ತು ತಮ್ಮೆಲ್ಲರನ್ನ ಕರೆಸಿದ್ದೀವಿ. ಈ ಸುದ್ದಿಗೆ, ಈ ಮಾಧ್ಯಮ ಪ್ರಕಟಣೆಯನ್ನ ಕುರಿತು ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಜಿಲ್ಲಾ ಮಾಜಿ ಸೈನಿಕರ ಕಲ್ಯಾಣ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸುಬ್ದಾರ್ ರಾಮಪ್ಪ ಎಲ್ಕೆ, ನಮ್ಮ ಜಿಲ್ಲಾ ಮಾಜಿ ಸೈನಿಕರ ಕಲ್ಯಾಣ ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಆನರರಿ ಕ್ಯಾಪ್ಟನ್ ಕಾಶಿಲಿಂಗ್ ಶೇಗಾವಿ ಮತ್ತು ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ವಿದ್ಯಾಧರ್ ಪಾಟೀಲ್ ಮತ್ತು ನಮ್ಮ ಸಂಘದ ಗೌರವಾನ್ವಿತ ಅಧ್ಯಕ್ಷರು, ಹಿರಿಯರು, ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ಶ್ರೀ HR ಮಾಚಪ್ಪ ಸರ್ ಅವರು ಹಾಗೂ ನಮ್ಮ ಸಂಘದ ಭೂತಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಕ್ಯಾಪ್ಟನ್ ಸಿದ್ದರಾಮ್ ಶೇಗುರ್ಶಿ ಸರ್ ಅವರು ಹಾಗೂ ನಮ್ಮ ಸಂಘದ ಇನ್ನೊಬ್ಬ ಮಾಜಿ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಜೈನುದ್ದೀನ್ ಗುಂಡ್ವಾಡಿ ಅವರು, ನಮ್ಮ ಸಂಘದ ಪ್ರಧಾನ ಖಜಾಂಚಿ ಆಗಿರ್ತಕ್ಕಂಥ ನಾಯಕ್ ಸುಬೇದಾರ್ ಶಂಕರ್ ಮೇಟಿ ಅವರು, ನಮ್ಮ ಸಂಘದ ನಿರ್ದೇಶಕರಾಗಿರ್ತಕ್ಕಂಥ ಸುಬೇದಾರ್ ಚಂದ್ರಾಮ್ ಪೂಜಾರಿ ಅವರು, ನಮ್ಮ ಸಂಘದ ಇನ್ನೊಬ್ಬ ನಿರ್ದೇಶಕರಾಗಿರ್ತಕ್ಕಂಥ ನಾಯಕ್ ಸುಬೇದಾರ್ ರಾಮಪ್ಪ ಉಳ್ಳಾಗಡ್ಡಿ ಅವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಈ ಮುಂದಿನ ಸುದ್ದಿಗೋಷ್ಠಿಯನ್ನು ನಮ್ಮ ಸಂಘದ ಅಧ್ಯಕ್ಷರು ನಡೆಸಿದ್ದಾರೆ. ಶುಭ ಮುಂಜಾನೆ. ನಮ್ಮ ಜಿಲ್ಲೆಯ ಮಾಜಿ ಸೈನಿಕರ ಸಂಘದಲ್ಲಿ ಉಪಸ್ಥಿತರು ಇರುವಂತಹ ನಮ್ಮ ಹಿರಿಯ ಗೌರವಾಧ್ಯಕ್ಷ ಆಗಿರುವಂತ ಮಾಚಪ್ಪ ಸಾಬ್ರೆ, ನಮ್ಮೆಲ್ಲ ಸಂಘದ ಮಾಜಿ ಹಾಗೂ ಹಾಲಿ ಬಾಡಿ ಕಮಿಟಿ ಸದಸ್ಯರುಗಳೇ, ನಮ್ಮ ಬಂಧು ಮಿತ್ರರಾದಂಥ ಪತ್ರಕರ್ತ ಮಿತ್ರರೇ, ಇವತ್ತು ನಾವು ಅಡ್ವಾನ್ಸ್ ಆಗಿ, ದಟ್ ಮೀನ್ಸ್ 26 ಜುಲೈ 2026ರಂದು ವಿಜೃಂಭಣೆ ಒಂದು ಹಬ್ಬದ ಆಚರಣೆಯನ್ನು ಮಾಡ್ತೀವಿ ಅನ್ನುವಂತ ಒಂದು ಭಾವನೆ ನಮ್ಮಲ್ಲಿ ಅದ. ಕೆಲವೊಂದು ಕುಟುಂಬಗಳಿಗೆ ತಾಪ, ವೇದನೆ ಇದ್ರೂ ಕೂಡ ಅವರು ನಮ್ಮ ವಿಜಯೋತ್ಸವ, ದೇಶದ ಸೈನಿಕರು ಮಾಡಿದಂತಹ ಒಂದು ಕಾರ್ಯಕ್ರಮದಲ್ಲಿ ಜಯಶಾಲಿಗಳಾದಂತಹ ಒಂದು ಪರಿಸ್ಥಿತಿ ಇರೋದ್ರಿಂದ ಅವರು ಹಬ್ಬದ ಆಚರಣೆಯನ್ನು ಮಾಡಲಿಕ್ಕೆ ಭಾಗಿಯಾಗ್ತಾರ ಅಂತ ನನ್ನ ವಿಚಾರ. ಇಡೀ ದೇಶದಲ್ಲಿ ಸೈನಿಕರು ಯಾವ ರೀತಿ ಕಾರ್ಯಾಚರಣೆ ಮಾಡ್ತಾರ ಅನ್ನುವಂತ ಒಂದು ಉದ್ದೇಶ ಹಿಂದಿನ ಕಾಲದಲ್ಲಿ ಆಗಿದ್ದ ಸಮಸ್ಯೆಗಳನ್ನು ನಾವು ಕಂಡಿಲ್ಲ. ಅವಾಗ ಕೆಲವರು ಇದ್ದೆವು, ಕೆಲವರು ಇರ್ಲಿಕ್ಕಿಲ್ಲ. ಇವತ್ತಿನ 1999ರಲ್ಲಿ ಆದಂತಹ ಒಂದು ಕಾರ್ಗಿಲ್ ವಿಜಯೋತ್ಸವದಲ್ಲಿ ಭಾಗಿಯಾದಂತಹ ಸೈನಿಕರು, ಅವರಿಗಾದಂತಹ ಒಂದು ಹುತಾತ್ಮರಾದಂತಹ ಸೈನಿಕರ ಒಂದು ಅನಿಸಿಕೆಗಳು ಅಥವಾ ಕುಟುಂಬಗಳು, ಎಷ್ಟೋ ಕುಟುಂಬಗಳು ಹೆಚ್ಚು ಕಡಿಮೆ 527 ಜನರು ಹುತಾತ್ಮರಾದರು. 1300 ಜನ ಅದಕ್ಕಿಂತ ಹೆಚ್ಚಿಗೆ ಗಾಯಗೊಂಡ್ರು. ಇಂಥ ಎಲ್ಲ ಕುಟುಂಬಗಳಿಗೆ ಆಗುವಂತ ಒಂದು ತೊಂದರೆಗಳನ್ನ, ಆಗುವಂತ ಒಂದು ಪಶ್ಚಾತ್ತಾಪಗಳನ್ನ ದೇಶದ ಒಂದು ಸುಭದ್ರತೆಯ ಕಾರಣದಿಂದಾಗಿ ಅದನ್ನೆಲ್ಲ ಮರೆತು ದೇಶಾಭಿಮಾನದಿಂದ ಅವರೆಲ್ಲರೂ ಈ ಹಬ್ಬದಲ್ಲಿ ಭಾಗಿ ಆಗ್ತಾರೆ. ಅದಕ್ಕಾಗಿ ಈ ಆಚರಣೆ ಮಾಡ್ಲಿಕ್ಕೆ ಹತ್ತಿದ್ದೇವೆ.
ಯುದ್ಧ ಆಗ್ಲಿಕ್ಕೆ ಕಾರಣ ಪಕ್ಕದ ರಾಷ್ಟ್ರ ಆದಂತ ಪಾಕಿಸ್ತಾನ ತನ್ನ ದೇಶದ ಒಂದು ರೇಖೆಯನ್ನು ಬಿಟ್ಟು ಕೆಲವೊಂದು ನಮ್ಮ ಇದರಲ್ಲಿ ಇರುವಂತಹ LOC ಅಕ್ಯುಪೈ ಮಾಡಿ ನಮ್ಮ ದೇಶಕ್ಕೆ ತೊಂದರೆ ಕೊಡಬೇಕು, ಇನ್ನೂ ಮುಂದೆ ಬರುವಂತ ಒಂದು ದಿನಗಳಲ್ಲಿ ನಮಗೆ ಅವರಿಗೆ ಜಗ ಬಿಡಬಾರದು ಅನ್ನುವಂತ ಒಂದು ಉದ್ದೇಶದಿಂದ ಅವರು ಮಾಡಿದ ಇದಕ್ಕಾಗಿ ಯುದ್ಧ ಶುರುವಾಯಿತು. ಆದರ ನಮ್ಮ ಸೈನಿಕರು ಅತಿ ಎತ್ತರವಾದಂತ 1500ರಿಂದ 18,000ವರೆಗೆ ಹೈಟ್ ಇರುವಂತ ಒಂದು ಗುಡ್ಡಗಳನ್ನು ಪರ್ವತಗಳನ್ನು ಏರುವಂತ ಒಂದು ಹವ್ಯಾಸದಿಂದ ಅವರು ಮೇಲೆ ನಮ್ಮ ಭಾರತೀಯ ಸೈನಿಕರು ಕೆಳಗಡೆ ಇದ್ರೂ ಸಹಿತ ಅದನ್ನ ಅವರು ಬರುವ ಗುಂಡಿನ ಮಳೆಯಿಂದ ಒಂದು ಪ್ರೊಟೆಕ್ಷನ್ ತಗೊಂಡು ಅವರಿಗೆ ಒಂದು ಅನುಕೂಲ ಆಗದೇ ಇದ್ರೂ ಸಹಿತ ಅದನ್ನ ಪರಿಶ್ರಮದಿಂದ ಸಾಧಿಸಿ ಮೇಲೇರಿ ಎದುರಾಳಿಗಳನ್ನು ಎದುರಿಸಿ ಅವರನ್ನ ಸದೆಬಡಿದು ಅವರೇನು ಅಕ್ಯುಪೈ ಮಾಡಿದ್ರಲ್ಲ ಅವೆಲ್ಲ ದ್ರಾಸ ಮತ್ತು ಈ ಕಾರ್ಗಿಲ್ ಈ ಎಲ್ಲಾ ಪ್ರದೇಶಗಳನ್ನು ಅವರು ಏನು ಮಾಡಿದ್ರು ವಾಪಸ್ ಪಡೆಯುವಂತ ಒಂದು ಮಹಾನ್ ಕಾರ್ಯವನ್ನು ಮಾಡಿದ್ರು. ಆ ಎಲ್ಲ ಕಾರ್ಯಗಳನ್ನು ಮೆಚ್ಚಿ ನಾವೆಲ್ಲರೂ ಏನದ ನಾವು ಸುಖದಿಂದ ಇರ್ಲಿಕ್ಕೆ ಕಾರಣ ಯಾರಂದ್ರ ಆ ರೀತಿ ಮಾಡಿದ ಸೈನಿಕರ ಒಂದು ಸೇವೆಯನ್ನು ನಾವು ನೆನೆಸಿಕೊಂಡು ಇವತ್ತಿನ ಕಾಲದಲ್ಲಿ ನಾವು ಜೀವನ ಮಾಡ್ಬೇಕಾಗ್ಯದ. ಈ ಯುದ್ಧದ ಪರಿಣಾಮವನ್ನು ಕೆಲವೊಂದು ನಮ್ಮ ದೇಶದ ಭಾರತೀಯ ಹೆಮ್ಮೆಯ ತಾಯಂದ್ರು ಏನ್ ಹೇಳ್ತಾರ ಅಂತ ಹೇಳಿದ್ರ, ಇಷ್ಟೆಲ್ಲ 527 ಜನರು ಹುತಾತ್ಮರಾದ್ರಲ್ಲ ಅಂತದೆಲ್ಲ ನೋಡ್ಕೊಂಡು ಹೇಳ್ತಾರ, ನನ್ನ ಒಬ್ಬನೇ ಮಗ ಅದರಲ್ಲಿ ಭಾಗಿಯಾದಂತ 527ರಲ್ಲಿ ಒಂದು ತಾಯಿಯ ಮಗ ಒಬ್ಬನೇ ಇದ್ದ, ಅವ ಭಾಗಿಯಾಗಿದ್ದ. ನನಗ ಅವ ಹುತಾತ್ಮ ಆದ. ಭಗವಂತ ನನಗೆ ಇನ್ನೊಂದು ಮಗ ಇದ್ರ ಅವನು ಕೂಡ ನಾನು ದೇಶ ಸೇವೆಗೆ ದೇಶ ರಕ್ಷಣೆಗೋಸ್ಕರ ನಾ ಕಳಿಸ್ತಿದ್ದಿಲ್ಲ ಅನ್ನುವಂತಹ ಭಾವನೆ ಆ ತಾಯಿ ವ್ಯಕ್ತ ಮಾಡೋದ್ರಿಂದ ನಮ್ಗನಿಸ್ತದ ದೇಶಾಭಿಮಾನ ಭಾರತ ದೇಶದಲ್ಲಿ ಹೇಗಿದೆ ಅನ್ನುವಂಥದ್ದು. ಯುದ್ಧ ಮಾಡಿ ಬರೀ ಮದ್ದು ಗುಂಡುಗಳಿಂದ ನಮ್ಮ ದೇಶ ಗೆದಿಲಿಲ್ಲ. ಈ ರೀತಿಯ ಭಕ್ತಿ ಭಾವ ಇರೋದ್ರಿಂದ, ದೇಶದ ಬಗ್ಗೆ ಅಭಿಮಾನ ಇರೋದ್ರಿಂದ, ನಮ್ಮೆಲ್ಲ ಹಿಂದಿರುವಂತಹ ತಂದೆ ತಾಯಿಗಳ ಆಶೀರ್ವಾದ ಇರೋದ್ರಿಂದ ಸತತ ಪ್ರಯತ್ನ ಮಾಡಿ ಕಷ್ಟಪಟ್ಟಾಗ ನಮ್ಮ ದೇಶಕ್ಕೆ ಅವ್ರೇನದ ಬಿಟ್ಟು ಓಡಿ ಹೋಗುವಂತ ಪರಿಸ್ಥಿತಿ ಬಂತು, ಅವರು ಬೆನ್ನು ತೋರಿಸುವಂತಹ ಪರಿಸ್ಥಿತಿ ಬಂತು. ಅದರಿಂದ ನಾವು ಈಗ ಸ್ವಾತಂತ್ರ್ಯತೆಯನ್ನು ಗಳಿಸಿಕೊಂಡಿವಿ ಅಂತ ನಾನು ಹೇಳ್ಬಹುದು. ಇದಕ್ಕೆ ಕಾರಣೀಭೂತ ಬರೀ ಸೈನಿಕರು ಸೇವೆ ಮಾಡ್ತಾರ, ಅಲ್ಲಿ ಹೋಗಿ ನಮ್ಮ ದೇಶದಿಂದ ರಕ್ಷಣೆ ಮಾಡ್ತಾರ ಅಂತ ಹೇಳಿದ್ರ ಅವರಿಗಿಂತಲೂ ಹೆಚ್ಚಿನ ನಾವು ಗೌರವ ಸನ್ಮಾನ ಮಾಡುವಂಥದ್ದು ಯಾರಿಗಂದ್ರ ಅಲ್ಲಿ ಸೈನಿಕರಿರುವ ಹುತಾತ್ಮರಾಗುವ ಕಷ್ಟದಲ್ಲಿ ಭಾಗಿಯಾಗುವ ಸೈನಿಕರ ತಂದೆ ತಾಯಿ ಹೆಂಡತಿ ಮಕ್ಕಳು ಸಂಬಂಧಿಕರು ಅವರ ಒಂದು ತ್ಯಾಗ ಭಾವನೆಯಿಂದ ಮಾತ್ರ ಈ ನಮ್ಮ ಸೈನಿಕರು ಅಲ್ಲಿ ಸುರಕ್ಷಿತವಾಗಿ ದೇಶಕ್ಕಾಗಿ ಸತತವಾಗಿ ಕಷ್ಟಪಡ್ಲಿಕ್ಕೆ ಅಥವಾ ಸೆಣಸಲಿಕ್ಕೆ ಸಾಧ್ಯ ಆಗ್ತದ. ಅವರು ಕೂಡ ಈ ಇದರಲ್ಲಿ ನಾವು ನೆನೆಸಿಕೊಳ್ಬೇಕಾಗ್ತದ. ನಂತರದಿಂದ ಈಗ ಯುವ ಪೀಳಿಗೆಗೆ ನಾವೇನು ಸಂದೇಶ ಕೊಡ್ಬೇಕಂತ ಹೇಳಿದ್ರೆ, ಹಿಂದಿನ ಸಮಯದಲ್ಲಿ ಏನೇನೋ ಯುದ್ಧಗಳಾಗ್ಯಾವ ಅವೆಲ್ಲ ಟೈಮ್ನಲ್ಲಿ ಅವ್ರು ಇರ್ಲಿಲ್ಲ ಅಂತಂದ್ರ 99 ನಂತರ ಆದ ಒಂದು ಈ ಕಾರ್ಯಕ್ರಮ ನೋಡೋದ್ರಿಂದ ಅವ್ರಿಗೆ ಏನ್ ಅನಿಸ್ಬೇಕು ಅಂತ ಹೇಳಿದ್ರ, ಯುದ್ಧ ಭೂಮಿಯಲ್ಲಿ ಈ ರೀತಿ ಕಾರ್ಯಕ್ರಮಗಳಾಗ್ತಾವಲ್ಲ, ನಮ್ಮ ದೇಶ ಸುರಕ್ಷಿತ ಇರ್ಲಿಕ್ಕೆ ಸೈನಿಕರು ಕಾರಣೀಭೂತರಲ್ಲ ಅಂತ ಹೇಳಿ ಅವರ ಮಕ್ಕಳಿಗೆ ಅವರು ಮುಂದೆ ಬರುವಂತ ಪೀಳಿಗೆಗೆ ದಾರಿದೀಪವಾಗಿ ನಡೀಲಿಕ್ಕೆ ಒಂದು ಅನುಕೂಲ ಮಾಡಿಕೊಡುವಂತ ಒಂದು ಪರಿಸ್ಥಿತಿಯನ್ನ ನಿರ್ಮಾಣ ಮಾಡ್ಲಿಕ್ಕೆ ಈ ನಮ್ಮ ಕಾರ್ಗಿಲ್ ವಿಜಯೋತ್ಸವದ ಹಬ್ಬ ಆಚರಣೆ ಅವರಿಗೆ ಅನುಕೂಲ ಆಗ್ತದ. ಈ ಅನುಕೂಲ ಆಗೋದ್ರಿಂದ ಇರುವ ಪ್ರಜೆಗಳು, ದೇಶದಲ್ಲಿ ಇರುವಂತಹ ಪ್ರಜೆಗಳು ಸುಖದಿಂದ ಸಮೃದ್ಧಿಯಿಂದ ತಮ್ಮ ತಮ್ಮ ಕಾರ್ಯ ಚಟುವಟಿಕೆಗಳನ್ನು ಮಾಡಿಕೊಂಡು ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ. ಇದಕ್ಕೇನು ಎಲ್ಲದಕ್ಕೂ ಕಾರಣೀಭೂತರು ಯಾರು ಅಂತ ಹೇಳಿದ್ರ ಮುಖ್ಯವಾಗಿ ಸೈನಿಕರು. ಈ ದೇಶ ರಕ್ಷಣೆಯಲ್ಲಿ ಸೈನಿಕರ ಪಾಲ್ಗೊಳ್ಳುವಂತ ಒಂದು ಕರ್ತವ್ಯ ನಿಷ್ಠೆ, ಅವರ ಶ್ರದ್ಧೆ, ಅವರ ಭಕ್ತಿ, ದೇಶ ಪ್ರೇಮ ಮತ್ಯಾವ ಇದಕ್ಕೂ ಯಾವ ಫೀಲ್ಡ್ ಅಥವಾ ಯಾವ ಒಂದು ಇದಕ್ಕಾದ್ರೂ ಹೊಂದಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಹೇಳ್ಬೇಕಾಗಿದ್ದು ಒಂದೆರಡು ವಿಷಯ ಏನಂತ ಹೇಳಿದ್ರೆ, ಈ ನಮ್ಮ ಭಾರತ ದೇಶದಲ್ಲಿ ವಾಸಿಯಾಗಿರುವಂತ ಸಮಗ್ರ ಭಾರತೀಯರು ಏನು ಆಗ್ಬೇಕು ಅಂತ ಕೇಳಿದ್ರ, ನೀವು ಶಿಕ್ಷಕರಾಗಿ ಇರ್ರಿ, ಇಂಜಿನಿಯರ್ ಆಗಿರ್ರಿ, ಬೇರೆ ಯಾವುದೇ ಒಕ್ಕಲ್ತನನೇ ಮಾಡ್ರಿ, ಬೇರೆ ಡಾಕ್ಟರ್ ಆಗಿರ್ರಿ, ಯಾರೇ ಇದ್ರೂ ಕೂಡ ನೀವು ದೇಶಾಭಿಮಾನವನ್ನು ಸರಿಯಾದ ಪದ್ಧತಿಯಲ್ಲಿ
ನಡೆಸಿಕೊಂಡು ಹೋದ್ರೆ ಮಾತ್ರ ದೇಶಕ್ಕೆ ಯಾವ ರೀತಿ ಆಪತ್ತುಗಳು ಬರುವುದಿಲ್ಲ, ಯಾವ ರೀತಿ ಕಟ್ಟಗಳು ಬರುವುದಿಲ್ಲ. ಬಂದರೂ ಸಹಿತ ನಮ್ಮಲ್ಲಿ ಹುಟ್ಟಿ ಬೆಳೆದಿರುವಂತ, ಭಾರತ ದೇಶದಲ್ಲಿ ಹುಟ್ಟಿ ಬೆಳೆದಿರುವಂತ ಶಕ್ತಿ ಸಮರ್ಥವಾದ ಒಂದು ಸೈನಿಕರಲ್ಲ. ಅವರು ನಮ್ಮ ದೇಶವನ್ನು ಉಳಿಸಿಕೊಳ್ಳಿಕ್ಕ, ಸ್ವತಂತ್ರವಾಗಿ ಇರ್ಲಿಕ್ಕ, ಮುಂಬರುವ ಪೀಳಿಗೆ ಸುಖದಿಂದ ಜೀವನ ಮಾಡ್ಲಿಕ್ಕೆ ಅನುಕೂಲ ಆಗ್ತದಂತ ನಾನು ಹೇಳ್ತೇನೆ. ಇದಲ್ಲದೆ ಈ ಕಾರ್ಗಿಲ್ ವಿಜಯೋತ್ಸವ ಆಚರಣೆ ಮಾಡ್ಲಕತ್ತೀವಿ. ಇದರಲ್ಲಿ ಪಾಲ್ಗೊಂಡು ಮತ್ತು ಹುತಾತ್ಮರಾದಂತ 527 ಸೈನಿಕರಲ್ಲಿ ಕೆಲವು ಜನ ಅವರನ್ನ ಹೆಸರು ಸಹಿತ ಹೇಳ್ಬೇಕಂತ ಹೇಳಿದ್ರೆ 3-4 ಜನ ನಮ್ಮ ಇದರಲ್ಲಿ 15 ಮುಂದುವರಿದು ಮುಂದೆ ಹೋಗಿ ನಾನು ನನ್ನ ದೇಶಕ್ಕೆ ಸ್ವತಂತ್ರ ತರ್ತೀನಿ, ಇವ್ರು ಯಾರು ನನ್ನ ವೈರಿಗಳನ್ನು ಒಳಗೆ ಬೀಳೋದಿಲ್ಲ ಅನ್ನುವಂತ ಇದು ಮಾಡಿ ಧೈರ್ಯ ಮಾಡಿ ಅಲ್ಲಿರುವ ವೈರಿಗಳ ಸ್ಥಳಗಳನ್ನು ಕ್ಯಾಪ್ಚರ್ ಮಾಡ್ಕೊಂಡು ಬಂದಂತವ್ರು ಅದಾರೆ. ಆಮೇಲೆ ನಾನು ಮುಂದುವರೆದು ಯುದ್ಧ ಮಾಡುವಂತ ಪರಿಸ್ಥಿತಿಯಲ್ಲಿ ಏನಾದ್ರೂ ನನಗೆ ಅಡ್ಡಿ ಬಂದು ರಕ್ತಸ್ರಾವ ಆಗ್ಲಿ ಅಥವಾ ಗುಂಡುಗಳು ಬಡಿದ್ರು ಸಹಿತ ನಾನು ಏನೂ ಮಾಡುವುದಿಲ್ಲ ಅಂತ ಸಾಯುವಂತ ಪರಿಸ್ಥಿತಿ ಬಂದ್ರ ನಾನು ಮೊದಲ ಕೊಲ್ಲೋದು ಸಾವನ್ನೇ ಹೊರತು ನನ್ನ ಜೀವ ಕೊಡೋದಿಲ್ಲ ಅನ್ನುವಂತ ಒಂದು ಧೈರ್ಯದಿಂದ ಸೈನಿಕರೆಲ್ಲ ಕಾರ್ಯಾಚರಣೆ ಮಾಡಿದ್ದಕ್ಕಾಗಿ ಏನಾಗಿದೆ ಅಂದ್ರ ಸ್ವತಂತ್ರ ಆಗ್ಯದ. ಇದಕ್ಕಾಗಿ ಮುಂಬರುವ ದಿನಮಾನಗಳಲ್ಲಿ ಎಲ್ಲ ನಮ್ಮ ಪೀಳಿಗೆ ಇದನ್ನು ಅನುಸರಿಸಿ ದೇಶಾಭಿಮಾನಿ ಹೆಚ್ಚಿಸಿಕೊಂಡು ಹೋಗ್ಲಿ. ದೇಶದ ಬಗ್ಗೆ ರಕ್ಷಣೆ ಕಾರ್ಯಗಳಲ್ಲಿ ಎಲ್ಲರೂ ಕಾರ್ಯಾಚರಣೆ ಇದ್ದಾಗ, ಏನೇ ಇದ್ದಾಗ ಅವರಿಗೆ ಸೈನಿಕರಿಗೆ ಒಂದು ಸನ್ಮಾನ ಮಾಡಿ ಸೈನಿಕರಿಗೆ ಆಗುವ ಅನ್ಯಾಯಗಳನ್ನು ಹೋಗಲಾಡಿಸಿ ರಾಜಕಾರಣಿಗಳಾಗ್ಲಿ ನಮ್ಮಿಲ್ಲಿರುವಂತಹ ಸಂಬಂಧಿಕ ಸಿಬ್ಬಂದಿಗಳಾಗ್ಲಿ ಎಲ್ಲರೂ ಸಹಕಾರ ಕೊಟ್ಟು ಸೈನಿಕರಿಗೆ ಗೌರವ ಕೊಟ್ಟು ಸೈನಿಕರ ಕುಟುಂಬಗಳಿಗೆ ಗೌರವ ಕೊಟ್ಟು ಮುಂಬರುವ ದಿನಮಾನಗಳಲ್ಲಿ ನಮ್ಮ ಸ್ವತಂತ್ರ ದೇಶ ಸ್ವತಂತ್ರವಾಗಿದ್ದು ಮುಂದೆ ನಡೆಯಲು ಅನುಕೂಲ ಮಾಡಿ ಕೊಡ್ತಾರಂತ ಹೇಳಿ ನಾವು ಜಿಲ್ಲಾ ಮಾಜಿ ಸೈನಿಕ ಸಂಘದ ಎಲ್ಲ ಪರಿವಾರದ ವತಿಯಿಂದ, ಈಗ ಕೆಲವರಷ್ಟೇ ಇಲ್ಲಿ ಬಂದಿದ್ದಾರೆ, ಇನ್ನೂ ಕೆಲವರೆಲ್ಲ ನಮ್ಮಲ್ಲಿ 3000ದಿಂದ 4000 ಜನ ಮಾಜಿ ಸೈನಿಕರಿದ್ದಾರೆ. ಅವರೆಲ್ಲರೂ ಅಳಿದುಳಿದು ಬಂದಂತಹ ಸೈನಿಕರು. ಕಾರ್ಯಾಚರಣೆಯಲ್ಲಿ ಏನಾದ್ರೂ ಅಪಘಾತಗಳಾದ್ರೆ ಅಲ್ಲೇ ಆಗಬೇಕಾಗಿತ್ತು, ನಾವು ಏನಾಗುತ್ತಿದ್ದೆವು, ಹುತಾತ್ಮರಾಗ್ತಿದ್ದೆವು. ಆದ್ರ ಭಗವಂತನ ನಮ್ಮ ಭೂತಾಯಿಯ ಹಡೆದ ತಾಯಿಯ ಒಂದು ಆಶೀರ್ವಾದದಿಂದ ನಾವೇನಾಗಿವಿ, ಅಳಿದುಳಿದ ಬಂದಂತಹ ಸೈನಿಕರು ಮುಂಬರುವ ಪೀಳಿಗೆಗೆ ನಾವೇನು ಅಂದ್ರ ಅದು ಮಾರ್ಗದರ್ಶನ ಆಗ್ಲಿ, ಅವರಲ್ಲಿ ದೇಶಾಭಿಮಾನ ಹೆಚ್ಚಲಿ ಅನ್ನುವಂತಹ ಭಾವನೆ ಇಟ್ಟುಕೊಂಡು ಪ್ರತಿ ಸಲ ನಾವೆಲ್ಲ ಮುಂದಾಳತ್ವ ವಹಿಸಿ ನಮ್ಮೆಲ್ಲ ಮಾಜಿ ಸೈನಿಕರು ಅವರು ಜಾತಿ ಮತ ಪಂಥ ಯಾವುದನ್ನು ಆಚರಣೆ ಮಾಡದೆ ನಾವು ಒಂದೇ ಜಾತಿ ಸೈನಿಕರು, ದೇಶ ರಕ್ಷಕರು ಅನ್ನುವಂತಹ ಭಾವನೆ ಇಟ್ಟುಕೊಂಡು ನಾವು ಇದನ್ನ ಮುಂದುವರಿಸ್ಕೊಂಡು ಹೋಗಿವಿ. ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ನಾವು ಮುಂದಾಳತ್ವ ವಹಿಸಿ ಮಾಡೋದ್ರಿಂದ ನಮಗೆ ಹೊರಗಿನ ಜನ ಕೂಡ ಪಬ್ಲಿಕ್ ಸಹಿತ ನಮಗೆ ಸಪೋರ್ಟ್ ಮಾಡ್ತಾರೆ. ತಾವೆಲ್ಲ ಇದ್ಯಾವುದು ಮೀಡಿಯಾ ಮಿತ್ರರು ಕೂಡ ಸಹಕಾರ ಸಾಕಷ್ಟು ಮಾಡಿದ್ದೀರಿ, ಸಾಕಷ್ಟು ಪೇಪರ್ಗಳಲ್ಲಿ ಬಂದಿವೆ. ಇದರಿಂದ ಬೇರೆ ಏನೂ ಅಲ್ಲ, ನಾವು ಮಾಡೋದು ದೇಶ ಸೇವೆ. ಬರೀ ಗನ್ನು ತಗೊಂಡು ಯೂನಿಫಾರ್ಮ್ ಹಾಕೊಂಡು ಬಾರ್ಡರ್ನಲ್ಲಿ ಹೋಗಿ ಇದು ಸೇವೆ ಮಾಡೋದು ಅಷ್ಟೇ ಅಲ್ಲ, ನೀವೆಲ್ಲರೂ ಮಾಡೋದು ಕೂಡ ಒಂದು ರೀತಿಯ ದೇಶ ಸೇವೆ, ಸೈನಿಕರಿಗೆ ಮಾಡುವಂತ ಸಹಕಾರ ಸಹಾಯ ಅಂತ ತಿಳ್ಕೊಂಡು ನಾವೆಲ್ಲ ಇನ್ನೂ ಮುಂದೆ ಕೂಡ ಅನೇಕ ಕಾರ್ಯಕ್ರಮಗಳು ಮಾಡಿಕೊಂಡು ಸೈನಿಕರಿಗೆ ದೇಶಕ್ಕೆ ಅನುಕೂಲ ಆಗುವಂತ ಒಂದು ಪರಿಸ್ಥಿತಿ ನಾವು ಮುಂದುವರೆದು ಮಾಡ್ತೀವಿ. ಧನ್ಯವಾದಗಳು, ನಮಸ್ಕಾರ ಎಲ್ಲರಿಗೆ. ಕಾರ್ಯಕ್ರಮ ಜುಲೈ 26 ಪ್ರತಿ ವರ್ಷ ನಾವೇನದ ಶ್ರೀ ಕದ್ದಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ಕೆಲವೊಂದು ಮಕ್ಕಳ ಕಾರ್ಯಕ್ರಮ, ಆಮೇಲೆ ಕಾರ್ಗಿಲ್ ವಾರ ಇದಾಗುವಂತ ಒಂದು ವಿಡಿಯೋಗಳನ್ನ ಕ್ಲಿಪ್ಗಳನ್ನು ಬಿಟ್ಟು ಕೆಲವೊಬ್ರು ಎಲ್ಲರೂ ಸಹಾಯ ಮಾಡಿದಂತ ವ್ಯಕ್ತಿಗಳನ್ನು ಒಂದು ಸ್ಕ್ರೀನ್ ನಲ್ಲಿ ಹಾಕಿಸಿ ನಮ್ಮ ಅತಿಥಿಗಳು ಸೀನಿಯರ್ ಆಫೀಸರ್ಸ್ ಕೂಡ ಇದ್ದಾರೆ, ಸೀನಿಯರ್ ಜವಾನರು ಇದ್ದಾರೆ, ಉಂಡೆಡ್ ಆದಂತ ಒಂದು ಕಾರ್ಗಿಲ್ದಲ್ಲಿ ಆದಂತ ಒಂದು ಜನರ ನಮ್ಮ ಸೈನಿಕರದಾರ, ಅವ್ರಿಗೆಲ್ಲರಿಗೂ ಕರೆಸಿ ಅಲ್ಲಿ ಮಾನ ಸನ್ಮಾನ ಮಾಡಿ ಅವರಿಗೆ ಮಾಲಾರ್ಪಣೆ ಮಾಡಿ ಅವರ ಊಟೋಪಚಾರಗಳನ್ನೆಲ್ಲ ನೋಡ್ಕೊಂಡು ಕಳಿಸುವಂತ ಒಂದು ಕೆಲಸ ಮಾಡ್ತೇವ್ರಿ. ಇದಕ್ಕಿಂತ ಮುಂಚೆ ಇಡೀ ಭಾರತ ದೇಶದಲ್ಲಿ ಹುತಾತ್ಮರಾದಂತಹ ಒಂದು ನಮ್ಮ ಸೈನಿಕರ ಪರವಾಗಿ ಸೈನಿಕ್ ಸ್ಕೂಲಲ್ಲಿ ವಾರ್ ಮೆಮೋರಿಯಲ್ ಅಂತಿದೆ,
ವಾರ್ ಮೆಮೋರಿಯಲ್ ಅಂದ್ರೆ ಒಂದು ನೆನಪಿನ ಒಂದು ಇದು ಇದಾಗ್ತಿದ್ದು ಎಲ್ಲಾ ದೇಶದ ಇದು ಅಲ್ಲಿ ಇದಾಗ್ಯಾರ ಅನ್ನುವಂತ ಒಂದು ಭಾವನೆ ಇಟ್ಟುಕೊಂಡು ವಾರ್ ಮೆಮೋರಿಯಲ್ಗೆ 7 ಗಂಟೆಗೆ ನಾವು ಮಾಲಾರ್ಪಣೆ ಮಾಡಿ ರೀತ್ ಲೇಯಿಂಗ್ ಸರ್ಮನಿ ಅಂತ ಹೇಳ್ತಾರೆ. ರೀತ್ ಲೇಯಿಂಗ್ ಅಂದ್ರೆ ಒಂದು ನಮ್ಮ ಆರ್ಮಿ ಇದರಲ್ಲಿ ಒಂದು ಮಾಲೆಯನ್ನು ಮಾಡಿ ಅದನ್ನ ಅರ್ಪಣೆ ಮಾಡಿ ಪ್ರತಿಯೊಂದು NCC ಅವರು ಬರ್ತಾರೆ, ಸೈನಿಕ್ ಸ್ಕೂಲ್ದವರು, ಮತ್ತೆ ನಮ್ಮ ಸೈನಿಕರು, ವಿಡೋಸ್ ಎಲ್ಲರೂ ಬರ್ತಾರೆ. ಆ ಟೈಮ್ದಾಗ 8 ಗಂಟೆಗೆ ಅಲ್ಲಿ ರೀತ್ ಲೇಯಿಂಗ್ ಮಾಡಿ ಅಲ್ಲಿಂದ ಜನರಿಗೆ ಮಕ್ಕಳಿಗೆ ಗೊತ್ತಾಗುವಂತ ಒಂದು ಪರಿಸ್ಥಿತಿ ಈಡೇರಿಸಲಿಕ್ಕೆ ಇದು ಮಾಡ್ಲಿಕ್ಕೆ ಮೋಟಿವೇಶನ್ ಆಗ್ಲಿ ಅಂತ ಅನ್ನೋದಕ್ಕಾಗಿ ಗೋದಾವರಿ ಹೋಟೆಲ್ದಿಂದ ಪೂರ್ತಿ ಕಂದಗಲ್ ಹನುಮಂತರಾಯ ರಂಗಮಂದಿರವರೆಗೆ ಪಾದ ಯಾತ್ರೆ ಮಾಡಿ ಅಲ್ಲಿ ಬಂದು ಅಲ್ಲಿ ಎಲ್ಲ ಮಕ್ಕಳಿಗೆ, ಸ್ಕೂಲ್ ಮಕ್ಕಳಿಗೆ ಮತ್ತು ಹೆಣ್ಮಕ್ಕಳಿಗೆ ಎಲ್ಲರಿಗೆ ಅಲ್ಲಿ ಇದು ಆಶ್ರಯ ವ್ಯವಸ್ಥೆ ಮಾಡಿ VIP ಬಂದ ತಕ್ಷಣ VIP ಸ್ವಾಗತ ಮಾಡಿಕೊಂಡು NCC ಒಂದು ಪರೇಡ್ ಇಟ್ಕೊಂಡು ಒಳಗೆ ಕಾರ್ಯಕ್ರಮ ಮಾಡಿ ಒಂದು ಮುಕ್ತಾಯ ಮಾಡ್ತೀವಿ ಸರ್. ಸಂಜೆ ಮುಂಜಾನೆ 11 ಗಂಟೆಗೆ ಶುರುವಾದ್ರೆ ಸಾಯಂಕಾಲ 2-3 ಗಂಟೆವರೆಗೆ ಆಗ್ತದೆ. ಅಲ್ಪೋಪಹಾರದ ನಂತರ ಎಲ್ಲರೂ ತಮ್ಮ ತಮ್ಮ ಕಾರ್ಯಕ್ರಮಕ್ಕೆ ಹೊಂಡ್ತಾರ. ಇಷ್ಟೆಲ್ಲ ಕಾರ್ಯಕ್ರಮದ ವಿವರ ಸರ್. ಎಷ್ಟು ಜಿಲ್ಲಾ ಉಸ್ತುವಾರಿ ಸಚಿವರು ಡಾಕ್ಟರ್ ಎಂ ಬಿ ಪಾಟೀಲ್ ಸರ್ ಬರ್ತಾರೆ, ಆಮೇಲೆ DC ಅಧಿಕಾರಿಗಳು ಬರ್ತಾರೆ, SP ಸರ್ ಬರ್ತಾರೆ, ಆಮೇಲೆ ನಗರ ಶಾಸಕರಾಗಿರ್ತಕ್ಕಂಥ ಬಸವರಾಜ ಯತ್ನಾಳ್ ಬರ್ತಾರೆ, ಎಕ್ಸಲೆನ್ಸ್ ಶಿಕ್ಷಣ ಸಂಸ್ಥೆ ಚೇರ್ಮನ್ ಆಗಿರ್ತಕ್ಕಂಥ ಬಸವರಾಜ್ ಕೌಗಿ ಅವರು, ಆಮೇಲೆ ವೇದ ಅಕಾಡೆಮಿ ಚೇರ್ಮನ್ ಆಗಿರ್ತಕ್ಕಂಥ ಶಿವಾನಂದ ಅವರು, ಕೃಷಿ ಫೌಂಡೇಶನ್ ಡಾಕ್ಟರ್ ಬಾಬು ನಾಯ್ಕ್ ಸರ್, ಬಸವಲಿಂಗ ಮಹಾಸ್ವಾಮಿಗಳು ಸಾಗಿದ್ದಾರೆ. ಹೇಳಿ ನೀವು. ಎಲ್ಲ ಮಾಧ್ಯಮ ಮಿತ್ರರಿಗೆ ವಂದನೆಗಳು. ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರುವ ಕಾರಣ ಏನಂತಂದ್ರೆ, ಈ 1999ರಲ್ಲಿ ಕಾರ್ಗಿಲ್ ವಿಜಯ ದಿವಸವನ್ನ ನಾವು ಮಾಡ್ತಾ ಇದ್ದೀವಿ. ಯಾಕಂದ್ರೆ 1999ರಲ್ಲಿ ಪಾಕಿಸ್ತಾನದೊಂದಿಗೆ ನಮ್ಮ ಸೈನಿಕರು ಯುದ್ಧದಲ್ಲಿ ಗೆದ್ದಿರುವ ಸಂಭ್ರಮದ ದ್ಯೋತಕವಾಗಿ 26/7/2026 ಕಂದಗಲ್ ಶ್ರೀ ಹನುಮಂತರಾಯ ರಂಗಮಂದಿರ ವಿಜಯಪುರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾವು ಹುತಾತ್ಮ ವೀರ ಯೋಧರಿಗೆ ಮತ್ತು ಅವರ ಪರಿವಾರದವರಿಗೆ ಗೌರವ ಸೂಚಿಸುವ ನಿಟ್ಟಿನಲ್ಲಿ ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಅಡಿಯಲ್ಲಿ ಬೆಳಿಗ್ಗೆ 7:30ಕ್ಕೆ ನಮ್ಮ ವಿಜಯಪುರದ ಸೈನಿಕ ಶಾಲೆಯಲ್ಲಿರ್ತಕ್ಕಂಥ ಹುತಾತ್ಮರ ಒಂದು ಸನ್ನಿಧಿಗೆ ನಾವು ಶ್ರದ್ಧಾಂಜಲಿಯನ್ನ ಅರ್ಪಿಸಿ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ನಿಂದ ಹಿಡ್ಕೊಂಡು ಕಂದಗಾಲ್ ಹನುಮಂತರಾಯ ರಂಗಮಂದಿರದವರೆಗೂ ಈ ಅನೇಕ ಅಕಾಡೆಮಿಗಳು, ಸ್ಕೂಲ್ ಮಕ್ಕಳು ಹಾಗೂ ಮಾಜಿ ಸೈನಿಕರು ಮತ್ತು ಅವರ ಪರಿವಾರದವರು ಪಥಸಂಚಲನದ ಮೂಲಕ ಸಾರ್ವಜನಿಕರಲ್ಲಿ ಮತ್ತು ಯುವಕರಲ್ಲಿ ಒಂದು ದೇಶ ಪ್ರೇಮವನ್ನ ಹುಟ್ಟು ಹಾಕುವ ನಿಟ್ಟಿನಲ್ಲಿ ಇದನ್ನ ನಾವು ಪಥಸಂಚಲನವನ್ನು ಕೈಗೊಳ್ತಾ ಇದ್ದೀವಿ. ಆಮೇಲೆ ಶ್ರೀ ಕಂದಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಲಿವೆ. ಆಮೇಲೆ ಶಾಲಾ ಮಕ್ಕಳಿಂದ ಕಾರ್ಗಿಲ್ ವಿಜಯೋತ್ಸವದ ಸಣ್ಣ ಒಂದು ಕಿರುಚಿತ್ರವನ್ನು ಸಹ ನಾವು ಪ್ರದರ್ಶಿಸಿ ನಂತರ ಯುದ್ಧದಲ್ಲಿ ಭಾಗವಹಿಸಿದ ಅನೇಕ ವೀರ ಯೋಧರನ್ನ ಆಮೇಲೆ ವೀರ ನಾರಿಯರನ್ನ ಸನ್ಮಾನಿಸುವುದರ ಮೂಲಕ ಆ ಎಲ್ಲ ವೀರ ಯೋಧರಿಗೆ ಮತ್ತು ಅವರ ಮಕ್ಕಳಿಗೆ, ಅವರ ತಂದೆ ತಾಯಿಗೆ ಒಂದು ಗೌರವ ಸಮರ್ಪಣೆಯನ್ನ ಮಾಡುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿರ್ತೀವಿ. ಆ ಕಾರ್ಯಕ್ರಮಕ್ಕೆ ಎಲ್ಲ ಮಾಧ್ಯಮ ಮಿತ್ರರು ಆಗಮಿಸಿ ಆ ಕಾರ್ಯಕ್ರಮಕ್ಕೆ ಒಂದು ಯಶಸ್ಸಿನ ಮೆರುಗನ್ನು ತಾವು ಕೊಡಿಸ್ಬೇಕಂತ ತಮ್ಮಲ್ಲಿ ಕಳಕಳಿ ವಿನಂತಿಯನ್ನ ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ನಾನು ಜಿಲ್ಲಾ ಮಾಜಿ ಸೈನಿಕರ ಕಲ್ಯಾಣ ಸಂಘದ ಪ್ರಧಾನ ಕಾರ್ಯದರ್ಶಿ ವಿದ್ಯಾಧರ್ ಪಾಟೀಲ್. ಸರ್